ಅದ್ರ ಬಗ್ಗೆನೂ ಚರ್ಚೆ ಮಾಡಕ್ಕೆ. ಈಗ ಚರ್ಚೆಲಿಗೆ ತರ್ತಾರಂದ್ರೆ ಲಾಸ್ಟಿಗೆ ಮುಸ್ಲಿಮ್ದೇ ಚರ್ಚೆ ತರ್ತಾರೆ. ಈ ಲಾಸ್ಟ್ ಈ 10 ವರ್ಷ 11 ವರ್ಷ ಅವಧಿಯಲ್ಲಿ ಕೂಡ ಚರ್ಚೆಲಿಗೆ ತರ ಲಾಸ್ಟಿಗೆ ಬಾಂಗ್ಲಾದೇಶಿ, ಪಾಕಿಸ್ತಾನ, ಮುಸಲ್ಮಾನ, ತಾಲಿಬಾನ. ಮೊನ್ನೆ ತಾಲಿಬಾನಿಗೆ ಕರೆದು ಇವರೇ ಪ್ರೆಸ್ ಮೀಟ್ ಮಾಡಿದ್ರು. ಯಾರು ಪ್ರೆಸ್ ಮೀಟ್ ಮಾಡಿದ್ರು? ತಾಲಿಬಾನ್ ಫಾರಿನ್ ಮಿನಿಸ್ಟರ್ ಬಂದು ಈ ದೇಶದಲ್ಲಿ ಪ್ರೆಸ್ ಮೀಟ್ ಮಾಡ್ತಾನೆ, ಕಂಡೀಷನ್ ಆಗ್ತಾನೆ, ನಾನು ಮಾಡೋ ಪ್ರೆಸ್ ಮೀಟ್ ನಲ್ಲಿ ಈ ದೇಶದ ಹೆಣ್ಮಕ್ಳು ಯಾರು ಇರಬಾರ್ದು ಅಂತ ಹೇಳೋದು ಒಪ್ತತೆ, ಕೇಂದ್ರ ಸರ್ಕಾರ ಒಪ್ಪುತ್ತೆ. ಇದ್ರ ಬಗ್ಗೆ ಯಾರು ಮಾತಾಡಂಗಿಲ್ಲ. ಇದ್ರಾಗೆಲ್ಲ ಪೌರುಷ ಎಲ್ಲ ಹೋಗ್ಬಿಡ, ಹೀರೋಯಿಸಮ್ ಎಲ್ಲ ಹೋಗ್ಬಿಡ್ತದೆ. ಅವಾಗ ಏನು ಉಳಿಯಂಗಿಲ್ಲ, ಮಾಡ್ಬಿಡೋದು. ಇದ್ರ ಬಗ್ಗೆ ಯಾರು ಚರ್ಚೆ ಮಾಡೋದು ಬೇಡ. ತಾಲಿಬಾನ್ ಫಾರಿನ್ ಮಿನಿಸ್ಟರ್ ಬಂದು ಈ ದೇಶದಲ್ಲಿ ಪ್ರೆಸ್ ಮೀಟ್ ಮಾಡ್ತಾನೆ, ಈ ದೇಶದ ಹೆಣ್ಮಕ್ಳು ಯಾರು ಇರಬಾರ್ದು ಅಂತ ಹೇಳ್ತಾನೆ, ನಾಚಿಕೆಲಾರ ಒಪ್ಕೊಳಂಗಿಲ್ಲ ಈ ದೇಶ. ಅವಾಗ ಎಲ್ಲ ಹೆಸರುಗಳಿದಾವಲ್ಲ, ಸರಸ್ವತಿ, ಗಂಗಾ, ಜಮುನಾ, ದುರ್ಗೆ, ಎಲ್ಲ ದೇವರುಗಳ ಹೆಸರು ಮೇಲೆ ನಾವು ತಾನು ಇಟ್ಕೊಂಡಿರೋದು. ಅವಾಗ ಎಲ್ಲೋಯ್ತು ನಿಮ್ಮ ಪೌರುಷತ? ಅವಾಗ ಎಲ್ಲೋಯ್ತು ಹಿಂದುತ್ವ? ಅವಾಗ ಎಲ್ಲೋಯ್ತು ಈ ದೇಶದ ರಕ್ಷಣೆ ಗಿಕ್ಷಣೆ? ಸಿಂಧೂರ್ ಗಿಂದೂರ್ ಎಲ್ಲ ಗಾಳಿ ತೂರ್ಬಿಟ್ರೆ ಅವಾಗ ನೀವು ಸಿಂಧೂರ್ ಅಂತ ಹೊಡ್ಕಂತಿದ್ರಲ್ಲ, ಎಲ್ಲೋಯ್ತು ಅವಾಗ ಸಿಂಧೂರು? ನಿಮ್ಮ ಅಕ್ಕ ತಂಗಿಯರು ಬಂದು ಕುಂದ್ರಬಾರ್ದು ನನ್ನ ಪ್ರೆಸ್ ಮೀಟಿಂಗ್ ಅಂತ ಹೇಳಿ ಒಬ್ಬ ತಾಲಿಬಾನ್ ಫಾರಿನ್ ಮಿನಿಸ್ಟರ್ ಬಂದು ಇಲ್ಲಿ ಹೇಳ್ತಾನೆ, ನೀವು ಅದನ್ನ ಒಪ್ತೀರಿ? ಅವಾಗ ನಾಚಿಕೆ ಮಾನ ಮರ್ಯಾದೇನಿಲ್ಲ ನಿಮಗೆ? ಅವಾಗ ಎಲ್ಲೋಗಿತ್ತಂತ ನಿಮಗೆ? ಕೇಳಿ ಅವ್ರಿಗೆ ಹೋಗಿ. ಏನೋ ಸೆಲೆಕ್ಟಿವ್ ತಗೊಂಡು ಮಾತಾಡ್ಬಿಟ್ರೆ ಬೇರೆ ನಿಧಿ 11 ವರ್ಷದಲ್ಲಿ ಯಾವ್ದನ್ನ ಯೂನಿವರ್ಸಿಟಿ ಇವತ್ತು ನಾವು 100 ಯೂನಿವರ್ಸಿಟಿಲಿ, ಬೇರೆ ಪ್ರಪಂಚದಲ್ಲಿ 100 ಯೂನಿವರ್ಸಿಟಿಲಿ ಯಾರು ಒಂದು ಯೂನಿವರ್ಸಿಟಿ ಕ್ವಾಲಿಫೈ ಆಗಿದೆಯಾ? ಎಷ್ಟು ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್ಗಳು ತೆಗೆದಿದ್ದಾರೆ 10 ವರ್ಷದಾಗ? ಎಲ್ಲ ನಿಧಿಯಾ? ಕಳೆದ 10 ವರ್ಷದಲ್ಲಿ ಎಜುಕೇಶನ್ಗೆ ಎಷ್ಟು ಖರ್ಚು ಮಾಡಿದ್ದಾರೆ ಅಂತೆಲ್ಲ ಚರ್ಚೆ ಇದೆಯಾ? ಎಜುಕೇಶನ್ಗೆ ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಸಾಹೇಬ್ರ ಸರ್ಕಾರದಲ್ಲಿ ಎಷ್ಟು ಖರ್ಚಾಗಿದೆ ಅಂತೆಲ್ಲ ಚರ್ಚೆ ಮಾಡ್ತಾರಾ? ಎಷ್ಟು ರಿಸರ್ಚ್ ಡೆವಲಪ್ಮೆಂಟ್ R&Dಗೆ ದುಡ್ಡು ಖರ್ಚು ಮಾಡಿದೆ ಅಂತೆಲ್ಲ ಮಾತಾಡ್ತಾರೆ, ಚರ್ಚೆ ಮಾಡ್ತಾರಾ? ಸಗಣಿ, ಉಚ್ಚೆ, ಗೋಮೂತ್ರ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಆಮೇಲೆ ಇವ್ರ ಮಕ್ಕಳು ಸಗಣಿನೂ ಕುಡಿಯಂಗಿಲ್ಲ, ಸಗಣಿನೂ ತಿನ್ನಂಗಿಲ್ಲ. ತಿನ್ಬೇಕು ಯಾರು? ಇವ್ರು ಯಾರು ಸಗಣಿ ಮುಟ್ಟಂಗಿಲ್ಲ. ಇವ್ರ ಮನೆಗಳೆಲ್ಲ AC, POP, ಒಳಗೆ ಇಟಾಲಿಯನ್ ಟೈಲ್ಸ್, ಇಟಾಲಿಯನ್ ಮಾರ್ಬಲ್ಗಳು. ಯಾರ ಮನೆ ಮತ್ತೆ ಸಗಣಿ ಇರ್ಬೇಕು? ಉಚ್ಚಿ ಕುಡಿಯೋರು ಯಾರು? ಬಡವ್ರಾ? ಪಾಠಗಳು ಜಗ್ಗಿ ಹೇಳ್ಕೊಡ್ತಾರೆ. ಇವ್ರ ಮನೆ ಮತ್ತೆ ಬೆಳಗ್ಗೆ ಉಪ್ಪಿಟ್ಟು ಬೇಡ, ಸಗಣಿನೇ ಇರ್ಬೇಕಲ್ಲ. ಸಗಣಿ ಗೋಮೂತ್ರ ಮತ್ತೆಲ್ಲರೂ ಬಂದಾಗ ಬೀಗರಿಗೆ ಉಚ್ಚಿನೇ ಕುಡಿಸ್ಬಿಡ್ಬೇಕು. ಟೀ ಕಾಫಿ ಯಾಕೆ ಕುಡಿಸ್ರಿ? ಸುಮ್ಮನೆ ಮಾತಾಡಕ್ಕೆ 100 ಮಾತಾಡಕ್ಕೆ ಏನೈತ್ರಿ? ಈ ದೇಶ ಸಂವಿಧಾನದ ಮೇಲೆ ನಡೀತದೆ, ಯಾವ ಐಡಿಯಾಲಜಿ ಮೇಲೆ ನಡೆಯಂಗಿಲ್ಲ. ಪದೇ ಐಡಿಯಾಲಜಿ ಬಗ್ಗೆ ಮಾತಾಡಿದಾಗ ಅರ್ಥ ಇಲ್ಲ. ಈ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲರೂ ಇದ್ದಾರೆ. ಈ ದೇಶದ ಕಾನೂನು ಇದೆ, ವ್ಯವಸ್ಥೆ ಇದೆ, ಸಂವಿಧಾನದ ಎಲ್ಲರಿಗೂ ಅವಕಾಶ ಇದೆ. ಆಗಲೆಲ್ಲ ಮುಸ್ಲಿಂ ವಿರುದ್ಧ ಮಾತಾಡಿ ಏನು ಸಿಗದೈತಿ ಇವರಿಗೆ? ಮತ್ತೆ ನಮ್ಮ ಹೆಣ್ಮಕ್ಳೆಲ್ಲ ಶೋಷಿತಗೂ ಇಷ್ಟು ವರ್ಷ ಹೊರಗಾಗಿದ್ರಲ್ಲ, ನಿಮ್ಗೆ ಹಿಂದೂಗಳ ಬಗ್ಗೆ ಬಹಳ ಪ್ರೀತಿ ಇದ್ರೆ 100 ಸಲ ಹೇಳ್ತೀವಿ ನಾವು. ಬಡ ಹಿಂದೂಗಳಿಗೆ ಬಂದು ಮದುವೆ ಆಗಿರಲ್ಲ, ಮತ್ತೆ ಕೊಡ ತೊಣದ ವ್ಯವಹಾರ ಮಾಡ್ರಿ. ಯಾಕೆ ಮಾಡಬಾರ್ದು? ನೀವು SC ಕಾಲನಿಗಳಿಗೆ ಬಂದು ಹೋಮ ಮಾಡ್ರಿ, OBC ಕಾಲನಿಗಳಿಗೆ ಸಣ್ಣ ಬಡವರೆಲ್ಲ ಬಂದು ಹೋಮ ಮಾಡ್ರಿ. ಯಾರು ಬೇಡ ಅಂತಾರೆ? ಅವ್ರಿಗೆ ಕರ್ಕೊಂಬಂದು ಮನೆ ಕುಂದಿರ್ಸ್ಕೊಳ್ರಿ. ಇಂಥವೆಲ್ಲ ಬೇಡ. ಯಾವಾಗ ಹಿಂದೂ ಅಂತಕ್ಕಂಥದ್ದು ಪ್ರಶ್ನೆ ಅವ್ರಿಗೆ ಬಂದಿರೋದು ಬರೀ ಓಟ್ ವಿಷಯಕ್ಕಾಗಿ ಮಾತ್ರ ಅಷ್ಟೇ. ಆಯ್ತು, ನೀವು 10 ವರ್ಷದಲ್ಲಿ ಯಾವ ಹಿಂದೂಗಳಿಗೆ ಉದ್ಧಾರ ಮಾಡಿದ್ರಿ ಹೇಳ್ರಿ ನೋಡೋಣ. ಈ ದೇಶದಲ್ಲಿ 25 ಲಕ್ಷ ಹಿಂದೂಗಳು ಪಾಸ್ಪೋರ್ಟ್ ಬಿಟ್ಟು ಹೋಗಿದ್ದಾರೆ. ಇದ್ರ ಬಗ್ಗೆ ಮಾತಾಡ್ತೀರಾ ಏನ್ರಿ? 25 lakh people out of which majority Hindus have left this countries and gone. ಮತ್ತೆ ಗರ್ ವಾಪಸಿ ಅಂತಿದ್ರಲ್ಲ, ಗರ್ರಿಂದ ಹೋಗಿರಲ್ಲ. ಏನ್ ಮಾಡೋದೀಗ? ಈ ದೇಶನ ಬಿಟ್ಟು ಹೋಗಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀರಾ? ಬರೀ ಇವೆ ಇದು ಮಾತಾಡಿದ್ರೆ ಅನುಕೂಲ, ನೀವು ನಮಗೆ ಬಂದು ಕೇಳ್ತೀರಿ, ಬರೀ ಇದನ್ನೇ ಮಾತಾಡಬೇಕು. ದೇರ್ ಇಸ್ ನೋ ಎನಿಥಿಂಗ್ ಅಬೌಟ್ ಪ್ರೋಗ್ರೆಸ್ ಅಂಡ್ ಪ್ರೋಗ್ರಾಮ್. It's all about controversies and speaking, pick and choose something which can create a confusion. ಸಸ್ಬಿಟ್ರಿ ಇನ್ನೇನಿದೆ?